ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಪೋಲೋ ಸರ್ಕಸ್ಸಿಗೆ ಹೋಗಿದ್ದೆವು. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ತುಂಬಾ ಖುಷಿ ಕೊಡುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಮಕ್ಕಳು ತುಂಬಾ ಇಷ್ಟಪಟ್ಟು ಅದನ್ನು ನೋಡ್ತಾರೆ. ಯಾಕಂದರೆ ಅದು ತುಂಬಾ ಮನೋರಂಜನೆ ಕೊಡುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತದೆ. ತುಂಬ ಜನರು ಈ ಸರ್ಕಸ್ಸಿಗೆ ಹೋಗಿರಬಹುದು. ಬೇರೆ ಬೇರೆ ಒಂದು ಸರ್ಕಸ್ಸಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾರೆ. ಬ್ಯಾಲೆನ್ಸ್ ಮಾಡುವಂಥದ್ದಾಗಿರ್ಬೋದು, ಜೋಕಾಲಿಯಲ್ಲಿ ಕುಣಿಯುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅದರಲ್ಲಿ ಇರ್ತದೆ. ಅದರಲ್ಲಿ ಒಂದು ಕಾರ್ಯಕ್ರಮ ಈ ರೀತಿಯಾಗಿರುವಂಥದ್ದು. ಅವರು ಈ ಹಗ್ಗದಿಂದ ಮಾಡಿದಂಥ ಏಣಿಯಲ್ಲಿ ಮೇಲಕ್ಕೆ ಹೋಗಿ ನಂತರ ಅಲ್ಲಿ ಜೋಕಾಲಿಯಿಂದ ಆಡುವಂಥದ್ದು. ಇಲ್ಲಿ ಒಬ್ಬ ಜೋಕರ್ ಕೂಡ ಇರ್ತಾನೆ ಮನೋರಂಜನೆಯನ್ನು ನೀಡಲಿಕ್ಕೆ. ತುಂಬಾ ಒಂದು ಮೈ ರೋಮಾಂಚನಗೊಳಿಸುವಂತಹ ಕೆಲವು ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಎಲ್ಲರೂ ಕೂಡ 4 ಜನರು ಕೂಡ ಈ ಮೇಲ್ಗಡೆಯಲ್ಲಿ ಹೋಗಿ ನಂತರ ಅಲ್ಲಿ ಜೋಕಾಲಿಯಲ್ಲಿ ಆಡುವಂಥದ್ದು. ಅಲ್ಲಿ ಅವರಿಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಇದಕ್ಕೆಲ್ಲ ಕೂಡ ಈ ರೀತಿಯಾಗಿ ಸರ್ಕಸ್ ಮಾಡುವುದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅಭ್ಯಾಸ ಮುಖ್ಯ ಆಗಿರ್ತದೆ, ಟ್ರೈನಿಂಗ್ ಇರ್ತದೆ. ಇದರ ಮೊದಲು ಅವರು ತುಂಬಾ ಅಭ್ಯಾಸ ಮಾಡಿಕೊಂಡಿರ್ತಾರೆ. ಹಾಗೆಯೇ ಕೆಳಗಡೆ ಅವರು ಒಂದು ಬಲೆಯನ್ನು ಕೂಡ ಹಾಕಿರ್ತಾರೆ. ಯಾಕೆ ಬಲೆಯನ್ನು ಹಾಕ್ತಾರೆ ಅಂದರೆ, ಒಂದು ವೇಳೆ ಅವರಿಗೆ ಅಲ್ಲಿ ಬ್ಯಾಲೆನ್ಸ್ ಸಿಗದಿದ್ದರೆ ಆ ಜೋಕಾಲಿಯಲ್ಲಿ ಒಂದು ವೇಳೆ ಕೆಳಗೆ ಬಿದ್ದರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಯಾವುದೇ ರೀತಿಯ ಹಾನಿ ಆಗಬಾರ್ದು ಅಂತ ಅವರು ಆ ರೀತಿಯ ಬಲೆಯನ್ನು ಹಾಕ್ತಾರೆ. ಈ ಪ್ರದರ್ಶನದ ಕೊನೆಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಕೂಡ ಮೇಲಿಂದ ಈ ಬಲೆಗೆ ಬೀಳುವಂಥದ್ದು ತೋರಿಸ್ತಾರೆ. ತುಂಬಾ ಉತ್ತಮವಾದ ಪ್ರದರ್ಶನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ನೋಡಿ. ಅವರು ಯಾವ ರೀತಿ ಒಂದು ಜೋಕಾಲಿಯನ್ನು ಬಿಟ್ಟು ಆ ಒಂದು ಸಮಯವನ್ನು ನೋಡಿಕೊಂಡು ಅವರು ಜೋಕಾಲಿಯಲ್ಲಿ ಬಂದು ಅವರ ಕೈಯನ್ನು ಹಿಡಿಯುವಂಥದ್ದು ಎಲ್ಲ ಸಮಯ ಪ್ರಜ್ಞೆಯನ್ನು, ಯಾವ ರೀತಿ ಸಮಯ ಪ್ರಜ್ಞೆ ಇದೆ ಅಂತ ನಮಗಿಲ್ಲಿ ಗೊತ್ತಾಗ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇವಾಗ ಅಲ್ಲಿ ಒಂದು ಕಡೆಯಲ್ಲಿ 3 ನಿಂತಿದ್ದಾರೆ, ಹಾಗೆಯೇ ಒಬ್ಬರು ಮಾತ್ರ ಈ ಕಡೆಯಲ್ಲಿ ಜೋಕಾಲಿಯಲ್ಲಿ ಆಡ್ತಾ ಇರುವಂಥದ್ದು. ಆ ಒಂದು ಸಮಯವನ್ನು ನೋಡಿಕೊಂಡು ಅವರು ಮತ್ತೊಬ್ಬರು ಜೋಕಾಲಿಯಲ್ಲಿ ಬಂದು ಅವರ ಕೈಯನ್ನು ಹಿಡಿಯುವಂಥದ್ದು. ಆ ಒಂದು ಸಮಯ ಪ್ರಜ್ಞೆ ಇದ್ದರೆ ಮಾತ್ರ ಅಲ್ಲಿ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಾದರೆ ಅವರು ಅಷ್ಟೇ ಅಭ್ಯಾಸ ಕೂಡ ಮಾಡಿರ್ತಾರೆ. ಅಷ್ಟೇ ಅಭ್ಯಾಸದಿಂದ ಈ ಒಂದು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ಅವರು ತಲೆ ಕೆಳಗಾಗಿ ಜೋಕಾಲಿಯಲ್ಲಿ ನಿಲ್ಲುವಂಥದ್ದು, ಆ ಸಮಯದಲ್ಲಿ ಮತ್ತೊಬ್ಬ ಬಂದು ಕೈಯನ್ನು ಹಿಡಿಯುವಂಥದ್ದು. ನೋಡಿ, ಈ ಕ್ಷಣದಲ್ಲಿ ಅವನು ಎಷ್ಟು ಸಮಯ ಪ್ರಜ್ಞೆಯನ್ನು ಕಾಯಬೇಕು ಅಂತಾದರೆ ಆ ಜೋಕಾಲಿಯನ್ನು ಹಿಡಿಯುವಂಥ ಕ್ಷಣ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ಇಲ್ಲದಿದ್ದರೆ ಒಂದು ವೇಳೆ ಅವರು ಆ ಸಮಯ ಪ್ರಜ್ಞೆ ಸ್ವಲ್ಪ ತಪ್ಪಿದರೂ ಕೂಡ ಅವನ ಕೈಯನ್ನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗೆಯೇ ಅವನ ಜೋಕಾಲಿಯನ್ನು ಹಿಡ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಆ ತಕ್ಷಣ ಅವನು ಕೆಳಗೆ ಆ ಬಲೆಯ ಮೇಲೆ ಬೀಳಬೇಕಾಗ್ತದೆ. ಈ ಸಮಯ ಪ್ರಜ್ಞೆಯಿಂದ ಅವನು ಯಾವ ಸಮಯಕ್ಕೆ ಬಂದ ತಕ್ಷಣ ಹಿಡಿಬೇಕು, ಹಾಗೆ ಜೋಕಾಲಿಯನ್ನು ಅವನು ಬಿಟ್ಟುಬಿಡ್ತಾನೆ. ಹಾಗೆ ಅದನ್ನು ನಂತರ ಕ್ಷಣದಲ್ಲಿ ಬರುವಾಗ ಅವನು ಅದನ್ನು ಹಿಡ್ಕೊಳ್ಬೇಕಾಗ್ತದೆ. ನೀವು ಸೂಕ್ಷ್ಮವಾಗಿ ಇದರ ನೋಡಿದರೆ ನಿಮಗೆ ಅನಿಸ್ತದೆ ಎಷ್ಟು ಈ ಒಂದು ಮನರಂಜನೆ ಕಾರ್ಯಕ್ರಮದ ಹಿಂದೆ ಅವರ ಪರಿಶ್ರಮ ಎಷ್ಟಿರಬೇಕು, ಅವರ ಎಷ್ಟು ಅಭ್ಯಾಸ ಮಾಡಿದ್ದಾರೆ ಅದರ ಹಿಂದೆ, ಅವರು ಅದನ್ನು ಎಷ್ಟು ಕಲೀಲಿಕ್ಕೆ ಅದಕ್ಕೆ ಎಷ್ಟು ಅವರು ಪ್ರಯತ್ನ ಪಟ್ಟಿದ್ದಾರೆ, ಅವರ ನೋವು ಎಲ್ಲ ಅದರಲ್ಲಿ ನಮಗೆ ಅನಿಸ್ತದೆ. ಅದನ್ನು ಸೂಕ್ಷ್ಮವಾಗಿ ನಾವು ಅದರ ನೋಡಿಕೊಂಡಾಗ ಅವರ ಆ ಒಂದು ಕಲೆ ತುಂಬಾ ಮೆಚ್ಚುವಂಥದ್ದು, ಮೈ ರೋಮಾಂಚನಗೊಳಿಸುವಂತಹ ಕಾರ್ಯಕ್ರಮಗಳು ಅಂತ ಹೇಳ್ಬೋದು.
ತುಂಬಾ ಭಯನೂ ಕೂಡ ಹುಟ್ಟಿಸ್ತದೆ. ಯಾಕಂದರೆ ಅಷ್ಟು ಎತ್ತರದಿಂದ ಅವರು ಜೋಕಾಲಿಯಲ್ಲಿ ಆಡುವಂಥದ್ದು, ಅಷ್ಟು ಎತ್ತರದಲ್ಲಿ ಇದ್ದುಕೊಂಡು ಅವರು ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡು ಹೋಗುವಂಥದ್ದು, ಜೋಕಾಲಿಯನ್ನು ಬಿಡುವಂಥದ್ದು, ಯಾವುದೇ ಕೂಡ ಸಹಾಯ ಇಲ್ಲದೆ ಜೋಕಾಲಿಯಲ್ಲಿ ಹಾರುವಂಥದ್ದು ಮಾಡುವಂಥದ್ದು ನೋಡಿದರೆ ಸತತ ಪ್ರಯತ್ನ ಇದ್ದರೆ ಮಾತ್ರ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು, ಪ್ರಯತ್ನ ಪಡಬೇಕು ಅಂತ ಹೇಳುವುದಂಥದ್ದು ಇದರಲ್ಲಿ ನಮಗೆ ಕಾಣ್ತದೆ. ಈ ಒಂದು ಪ್ರದರ್ಶನ ತುಂಬಾ ಉತ್ತಮವಾಗಿತ್ತು, ತುಂಬಾ ಖುಷಿಯನ್ನು ಕೂಡ ಕೊಟ್ಟಿದೆ. ಹಾಗೆಯೇ ಇದರಲ್ಲಿ ನಮಗೆ ಒಂದು ಹಾಸ್ಯಕ್ಕೋಸ್ಕರ ಜೋಕರ್ ಕೂಡ ಇರ್ತಾರೆ. ಈ ಜೋಕರ್ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಜೋಕಾಲಿಯಲ್ಲಿ ಹೋಗ್ಕೊಂಡು ಅವನ ಕಾಲನ್ನು ಹಿಡಿಯುವಂಥ ನೋಡಿ, ಕಾಲನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಅವನ ಪ್ಯಾಂಟ್ ಬರುವಂಥದ್ದು, ಈ ರೀತಿಯಾಗಿ ಹಾಸ್ಯದ ಒಂದು ತುಣುಕು ಕೂಡ ಇದರಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ. ಜನರನ್ನು ಖುಷಿ ಕೊಡುವಂಥದ್ದು, ಜನರಿಗೆ ಖುಷಿ ಕೊಡಬೇಕು ಎನ್ನುವ ಕಾರಣದಿಂದ ಅವರು ಈ ರೀತಿಯಾದ ಒಂದು ಹಾಸ್ಯವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಅಳವಡಿಸಿದ್ದಾರೆ. ಇದರಲ್ಲಿ ಜೋಕರ್ ಪಾತ್ರ ಕೂಡ ತುಂಬಾ ಮುಖ್ಯ ಆಗಿರ್ತದೆ. ಇಲ್ಲಿ ಜೋಕರಿಗೆ ಕೈ ಹಿಡಿದ ತಕ್ಷಣ ಅಲ್ಲಿ ಜೋಕಾಲಿ ಸಿಗದಿರುವಂಥದ್ದು ನೋಡಿ, ಯಾವ ರೀತಿ ಕೆಳಗೆ ಬೀಳುವಂಥದ್ದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಅವರೆಲ್ಲರೂ ಯಾವ ರೀತಿ ಈ ಬಲೆಗೆ ಬೀಳುವಂಥದ್ದು ಕೂಡ ಅವರು ತೋರಿಸ್ತಾರೆ. ಎಲ್ಲರೂ ಕೂಡ ಏಣಿಯ ಸಹಾಯದಿಂದ ಮೇಲೆ ಹತ್ತಿದ್ರು, ಆದರೆ ಬರುವಾಗ ಎಲ್ಲರೂ ಆ ಬಲೆಗೆ ಬಿದ್ದು ಬರುವಂಥದ್ದು ಕೂಡ ಅವರು ತೋರಿಸ್ತಾರೆ. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ.